ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಳಕಿನ ಹಬ್ಬ, ದೀಪಗಳ ಹಬ್ಬ, ದೀಪಾವಳಿ ಈ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ 5 ದಿನ ಆಚರಣೆ ಮಾಡುವ ದೀಪಾವಳಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ದಿನ ಯಾವ ಆಚರಣೆಗಳನ್ನು ಮಾಡಬೇಕಾಗುತ್ತದೆ, ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಅಮಾವಾಸ್ಯೆಯಲ್ಲಿ ಮಾಡುವ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ, ಯಾವ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಳ್ಳಬೇಕು, ಪೂಜೆಯನ್ನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಈ ದೀಪಾವಳಿ ಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ಥರ ಆಚರಣೆ ಮಾಡ್ತಾರೆ. ಒಬ್ಬೊಬ್ಬರು ಒಂದೇ ದಿನ ಅಂದರೆ ಅಮಾವಾಸ್ಯೆ ದಿನ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಕೆಲವೊಬ್ಬರು ನರಕ ಚತುರ್ಥಿ ದಿನ ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಬಲಿಪಾಡ್ಯಮೆಯನ್ನು ದೀಪಾವಳಿಯನ್ನಾಗಿ ಆಚರಣೆ ಮಾಡ್ತಾರೆ. ಇನ್ನು ಕೆಲವೊಂದು ಕಡೆ 5 ದಿನಗಳ ಕಾಲ ಸತತವಾಗಿ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಗೋಪೂಜೆ, ಅಭ್ಯಂಜನ ಸ್ನಾನ, ನೀರು ತುಂಬುವುದು, ಧನಲಕ್ಷ್ಮಿ ಪೂಜೆ, ದೀಪಾವಳಿ ಈ ಥರ 5 ದಿನಗಳ ಕಾಲ ಕೆಲವೊಬ್ಬರು 5 ದಿನಗಳ ಸಂಪೂರ್ಣವಾಗಿ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಒಂದು ದಿನ ಅಷ್ಟೇ ಹಬ್ಬವನ್ನು ಆಚರಣೆ ಮಾಡಿ ದೀಪಾವಳಿ ಹಬ್ಬವನ್ನು ಮುಗಿಸುತ್ತಾರೆ. ಈಗಾಗಲೇ ಹಬ್ಬದ ತಯಾರಿ ಎಲ್ಲರ ಮನೆಯಲ್ಲೂ ನಡೆದಿರುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆಲ್ಲ ತುಂಬಾ ಉಪಯುಕ್ತವಾಗಿರುತ್ತೆ ಅಂತಲೇ ಭಾವಿಸ್ತೇನೆ. ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ. 5 ದಿನಗಳ ಕಾಲ ಆಚರಣೆ ಇರುತ್ತೆ. ಅದರಲ್ಲೂ ಮೊದಲನೆಯ ಹಬ್ಬ ಬಂದು ಗೋವಸ್ತ ದ್ವಾದಶಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಏಕಾದಶಿ ಆಚರಣೆಯನ್ನು ಮಾಡುತ್ತೀವಿ. ಮರುದಿನ ದ್ವಾದಶಿ ದಿನ ವೇಗಪಾರಾಯಣವನ್ನು ಮಾಡಬೇಕಾಗುತ್ತೆ. ಗೋವಸ್ತ ಆಚರಣೆಯನ್ನು ಮಾಡುವುದಕ್ಕೂ ಮುಂಚೆನೇ ಮನೆಯಲ್ಲಿರುವ ಗೋವು ಅಂದರೆ ಕರುವಿನ ಸಮೇತ ಇರುವಂತಹ ಗೋವನ್ನು ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ಆ ಹಸುವಿಗೆ ಆಹಾರವನ್ನು ಕೂಡ ಕೊಡಬೇಕಾಗುತ್ತೆ. ಇದು ದೀಪಾವಳಿ ಹಬ್ಬದ ಮೊದಲನೇ ದಿನದ ಆಚರಣೆಯಾಗಿರುತ್ತೆ. ಇದನ್ನು ಶನಿವಾರ ಅಂದರೆ 18ರಂದು ಬೆಳಗಿನ ಸಮಯದಲ್ಲಿ ಆಚರಣೆಯನ್ನು ಮಾಡಬೇಕು. ಅದಾದ ನಂತರ ತ್ರಯೋದಶಿ ತಿಥಿ ಕೂಡ ಪ್ರಾರಂಭವಾಗುತ್ತೆ. ಇನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಧನತ್ರಯೋದಶಿ. ಹಾಗೆ ಧನತ್ರಯೋದಶಿ ಸಮಯದಲ್ಲಿ ಕೆಲವು ಮಂಗಳಕರ ವಸ್ತುಗಳನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಕೂಡ 18ನೇ ತಾರೀಕಿಗೆ ಆಚರಣೆ ಮಾಡಬೇಕಾಗುತ್ತದೆ. ಆವತ್ತಿನ ದಿನ ಯಮದೀಪವನ್ನು ದಾನ ಮಾಡಬೇಕಾಗುತ್ತದೆ. ಅಂದರೆ ಅಕಾಲ ಮೃತ್ಯುವಿನ ದೋಷ ನಿವಾರಣೆಗಾಗಿ ಇದನ್ನು ಮಾಡಲಾಗುತ್ತದೆ. ಇದಾದ ಮೇಲೆ 19ನೇ ತಾರೀಕು ನೀರು ತುಂಬುವ ಹಬ್ಬ ಅಂತ ಹೇಳ್ತೀವಿ. ಇದನ್ನು ಭಾನುವಾರ 19ನೇ ತಾರೀಕು ಆಚರಣೆ ಮಾಡಬೇಕಾಗುತ್ತದೆ. ಇದನ್ನು ಶನಿವಾರ 18ನೇ ತಾರೀಕಿನಂದು ಬೆಳಗಿನ ಸಮಯದಲ್ಲಿ ಈ ಆಚರಣೆಯನ್ನು ಮಾಡಬೇಕಾಗುತ್ತೆ. ನಮಗೆ ಹಗಲಿನಲ್ಲಿ ತ್ರಯೋದಶಿ ತಿಥಿ ಇರುವುದರಿಂದ ಹಗಲಲ್ಲಿ ನೀರು ತುಂಬುವ ಆಚರಣೆಯನ್ನು ಮಾಡಬೇಕಾಗುತ್ತದೆ. ನಂತರ ಸಂಜೆ ಚತುರ್ದಶಿ ತಿಥಿ ಕೂಡ ಪ್ರಾರಂಭವಾಗುತ್ತದೆ. ನಾವು ಸೂರ್ಯೋದಯದ ಅನುಸಾರಕ್ಕೆ ಅನುಗುಣವಾಗಿ ಮಾಡಿಕೊಳ್ಳುವುದರಿಂದ ನರಕ ಚತುರ್ದಶಿ ಅಭ್ಯಂಜನ ಸ್ನಾನ ಅದನ್ನು 19 ಇಲ್ಲ ಅಂದರೆ 20ನೇ ತಾರೀಕು ಆಚರಣೆ ಮಾಡಿಕೊಳ್ಳಬೇಕಾಗುತ್ತದೆ. 20ನೇ ತಾರೀಕು ಅಂದರೆ ಕೇದಾರೇಶ್ವರ ವ್ರತವನ್ನು 20ನೇ ತಾರೀಕು ಆಚರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಮತ್ತು ನರಕ ಚತುರ್ದಶಿಯನ್ನು ಮತ್ತು ಅಭ್ಯಂಜನ ಸ್ನಾನವನ್ನು ಕೂಡ 20ನೇ ತಾರೀಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇದನ್ನು ಚಂದ್ರೋದಯ ಕಾಲದಲ್ಲಿ ಆಚರಣೆ ಮಾಡಬೇಕು. ಬೆಳಗ್ಗೆ 4:22 ಒಳ್ಳೆಯ ಮುಹೂರ್ತ ಇದೆ. ಈ ಸಮಯದಲ್ಲಿ ನರಕ ಚತುರ್ದಶಿಯ ಅಭ್ಯಂಜನ ಸ್ನಾನ ಮಾಡಿ ಗಂಡಸರಿಗೆ ಆರತಿಯನ್ನು ಕೂಡ ಮಾಡಿಕೊಳ್ಳಬಹುದು. ಯಾರು ಈ ಸಮಯದಲ್ಲಿ ಸಾಧ್ಯವಾಗಿಲ್ಲ ಅನ್ನುವವರು 5:15 ಒಳಗೆ ಮಾಡಿಕೊಂಡರೆ ಒಳ್ಳೆಯದು. ಇದಲ್ಲದೆ ಜೊತೆಗೆ ಧನಲಕ್ಷ್ಮಿ ಪೂಜೆಯನ್ನು ಕೂಡ 20ನೇ ತಾರೀಕು ಸೋಮವಾರನೇ ಮಾಡಿಕೊಳ್ಳಬೇಕಾಗಿರುತ್ತದೆ. ಆದರೆ ಅದರ ನಂತರ ಅಮಾವಾಸ್ಯೆ ಅಂದರೆ 21ನೇ ತಾರೀಕು ದೀಪಾವಳಿಯ ಆಚರಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅಮಾವಾಸ್ಯೆ ತಿಥಿ ಇದ್ದರೂ ಕೂಡ ಸಂಜೆ ಸಮಯದಲ್ಲಿ ದೀಪಾವಳಿಯ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಬೇಕು. 21ನೇ ತಾರೀಕು ಮಂಗಳವಾರ ಮಧ್ಯಾಹ್ನವೇ ತಿಥಿ ಮುಗಿಯುತ್ತದೆ. ಹಾಗಾಗಿ 20ನೇ ತಾರೀಕು ಸಂಜೆ ಹೊತ್ತಲ್ಲೇ ಮಾಡಿಕೊಳ್ಳಬೇಕು. ಇನ್ನು ಯಾರಿಗೆ ಸಾಧ್ಯ ಆಗಿಲ್ಲ ಅನ್ನುವರು ಮಂಗಳವಾರ ಬೆಳಗ್ಗೆ ಒಂದು ಮುಹೂರ್ತ ಇದೆ, ಆ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು 21ನೇ ತಾರೀಕು ಅಮಾವಾಸ್ಯೆ ಪೂಜೆಯೆಲ್ಲ ಆದ ಮೇಲೆ 22ನೇ ತಾರೀಕು ದೀಪಾವಳಿ ಹಬ್ಬದ ಆಚರಣೆಯನ್ನು ಅಂದರೆ ಬಲಿಪಾಡ್ಯಮೆಯ ಆಚರಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. 22ನೇ ತಾರೀಕು ಬುಧವಾರ ದೀಪಾವಳಿ ಹಬ್ಬ. ಇದೆಲ್ಲ ದೀಪಾವಳಿ ಹಬ್ಬದ 5 ದಿನದ ಆಚರಣೆಯಾಗಿರುತ್ತದೆ. ಈಗ ಧನಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತ
ನೋಡೋದಾದರೆ ಯಾವ ಲಗ್ನದಲ್ಲಿ ಮಾಡಿಕೊಂಡರೆ ಒಳ್ಳೆಯದು, ಯಾರು ಸೋಮವಾರ ಆಚರಣೆ ಮಾಡುತ್ತೀರೋ ಅವರಿಗೂ ಒಂದು ಮುಹೂರ್ತವನ್ನು ತಿಳಿಸಿಕೊಡಲಾಗುತ್ತೆ. ಇನ್ನು ಮಂಗಳವಾರ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಅಂತ ನೋಡೋದಾದರೆ, ಮೊದಲನೆಯದಾಗಿ ಹಸ್ತ ನಕ್ಷತ್ರ ಇದ್ದಾಗ, ಅಮಾವಾಸ್ಯೆ ತಿಥಿ ಪ್ರಾಪ್ತಿ ಇದ್ದಾಗ, ಸಂಜೆ ವೇಳೆ ಪೂಜೆ ಇದ್ದಾಗ ಆ ಮುಹೂರ್ತಗಳನ್ನು ತಪ್ಪಿಸಿಕೊಳ್ಳಬಾರದು. ಹಾಗಾಗಿ ಆದಷ್ಟು ಹಸ್ತ ನಕ್ಷತ್ರ ಇರುತ್ತೆ ಆ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು. ವಿಶೇಷವಾಗಿ ವೃಷಭ ಲಗ್ನ ಇನ್ನು ನಮಗೆ ಸಂಜೆ 7 ಗಂಟೆ 36 ನಿಮಿಷದಿಂದ, ಅಂದರೆ ಪಂಚಾಂಗದ ಅನುಗುಣವಾಗಿ ಮತ್ತು ಸೂರ್ಯೋದಯದ ಅನುಗುಣವಾಗಿ ಸ್ವಲ್ಪ ಸಮಯಗಳು ವ್ಯತ್ಯಾಸವಾಗಿರುತ್ತೆ. 7 ಗಂಟೆ 45 ನಿಮಿಷದಿಂದ 8 ಗಂಟೆ 15 ನಿಮಿಷಕ್ಕೆ ಕಲಶ ಸ್ಥಾಪನೆಯನ್ನು ಮಾಡ್ಕೊಳ್ಬೋದು. ಈ ಮುಹೂರ್ತ ತುಂಬ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು. ಇನ್ನು ಈ ಮುಹೂರ್ತ ಏನಿದೆ ಅಂದರೆ ಹಸ್ತ ನಕ್ಷತ್ರ ಇರುತ್ತೆ, ವೃಷಭ ಲಗ್ನ ಕೂಡ ಇರುತ್ತೆ. ಆದಷ್ಟು ಈ ಒಂದು ಮುಹೂರ್ತದಲ್ಲಿ ಕಲಶ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೋದು. ಹಾಗೆ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಬೋದು. ಆಗ ಈ ಸಮಯದಲ್ಲೇ ಕೂಡ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು. ಇದಾದ ನಂತರ ಇನ್ನು 20ನೇ ತಾರೀಕು ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಮಂಗಳವಾರ ಬೆಳಗ್ಗೆ ಕೂಡ ಸಮಯ ಇರುತ್ತೆ, ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು. ಆದರೆ ತುಂಬ ಒಳ್ಳೆಯ ಮುಹೂರ್ತ ಅಂದರೆ ಅದು ಸೋಮವಾರವೇ. ಸೋಮವಾರ ಚಂದ್ರನ ವಾರ ಆಗಿರೋದ್ರಿಂದ ತುಂಬಾ ವಿಶೇಷವಾಗಿದೆ. ಸಾಧ್ಯವಾದಷ್ಟು ಆವತ್ತಿನ ದಿನವೇ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸಾಧ್ಯ ಆಗಿಲ್ಲ ಅನ್ನುವರು ಮಾತ್ರ ಮಂಗಳವಾರ ಪೂಜೆಯನ್ನು ಮಾಡ್ಕೊಳ್ಳಿ. ಮಂಗಳವಾರ ಕಲಶ ಸ್ಥಾಪನೆಯನ್ನು ಮಾಡಿ ಕಲಶ ಪೂಜೆಯನ್ನು ಮಾಡಬಹುದು. ಇನ್ನು ಸಂಜೆ ಪೂಜೆಗೆ ಮುಹೂರ್ತ ಸಿಗಲ್ಲ, ಬೆಳಗಿನ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸಂಜೆ ಪೂಜೆ ಮಾಡುವುದು ಬೇಡ. ಇನ್ನು ಆವತ್ತಿನ ದಿನವೇ ಅಂಗಡಿಗಳ ಪೂಜೆ, ವಾಹನಗಳ ಪೂಜೆ, ಆಫೀಸ್ಗಳ ಪೂಜೆ, ಆಯುಧ ಪೂಜೆ ದಿನ ಮಾಡದೇ ಇರುವವರು, ದೀಪಾವಳಿಯಲ್ಲಿ ಮಾಡುವ ಪದ್ಧತಿ ಇರುವವರು ಈ ಸಮಯದಲ್ಲಿ ಕೂಡ ಅದೆಲ್ಲದರ ಪೂಜೆಯನ್ನು ಮಾಡಿಕೊಳ್ಬೋದು. ಇನ್ನು ಬೆಳಗಿನ ಪೂಜೆಗೆ ಸಮಯ ಅಂದರೆ 4 ಗಂಟೆ 2 ನಿಮಿಷದಿಂದ 6 ಗಂಟೆವರೆಗೂ ಇರುತ್ತೆ. ಹಾಗೆ ಮಿಥುನ ಲಗ್ನ ಇರುತ್ತೆ. ಬೆಳಗ್ಗೆ ಸಾಧ್ಯವಾಗಿಲ್ಲ ಅನ್ನೋರು ಮತ್ತೊಂದು ಮುಹೂರ್ತ ಇರುತ್ತೆ, ಅಂದರೆ ಬೆಳಗ್ಗೆ 8 ಗಂಟೆ 15 ನಿಮಿಷದಿಂದ 9 ಗಂಟೆ 15 ನಿಮಿಷದ ಒಳಗೆ ವೃಶ್ಚಿಕ ಲಗ್ನ ಧನಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ದೀಪಾವಳಿಯ ಶುಭ ಮುಹೂರ್ತಗಳು ಇದಾಗಿತ್ತು. ಇನ್ನು ಅಂಗಡಿ ಪೂಜೆ, ವಾಹನಗಳ ಪೂಜೆ, ನಿಮ್ಮ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಂಥ ಪೂಜೆ, ಹಾಗೆ ಮಹಾಲಕ್ಷ್ಮಿ ಪೂಜೆ, ಕುಬೇರ ಯಂತ್ರ ಪೂಜೆ, ಎಲ್ಲದಕ್ಕೂ ದೀಪಾವಳಿ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇದಾಗಿತ್ತು 2025ರ ದೀಪಾವಳಿಯ 5 ದಿನದ ಪೂಜೆಗಳ ಮುಹೂರ್ತ, ಶುಭ ಮುಹೂರ್ತ ಹಾಗೂ ಲಗ್ನಗಳು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.